ನಮಸ್ತೆ. ಚಪಾತಿ ಜೊತೆಗೆ ಪಾಲಕ್ ಪನ್ನೀರ್ ಗೊಜ್ಜು ಮಾಡ್ತಿದ್ದೀನಿ. ಸೂಪರಾಗಿರುತ್ತೆ. ಮೊದಲನೇದಾಗಿ ಬಾಣಲಿಗೆ ಎಣ್ಣೆ, ಸ್ವಲ್ಪ ಜೀರಿಗೆ, ಚಕ್ಕೆ, ಒಂದು ಲವಂಗ ಹಾಕ್ಕೊಂಡು, 2 ಈರುಳ್ಳಿ ಹಾಕ್ಕೊಂಡು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಗೋಡಂಬಿ, ಜೊತೆಗೆ 1-2 ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಫ್ರೈ ಆದಮೇಲೆ 1-2 ಟೊಮೊಟೊನ ಕಟ್ ಮಾಡಿ ನೀಟಾಗಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಅರಿಶಿಣದ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಕಸ್ತೂರಿ ಮೆಂತ್ಯ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ತುಂಬ ಟೇಸ್ಟಿ ಇರುತ್ತೆ ಚಪಾತಿ ಜೊತೆಗೆ ಮಾತ್ರ. ಇದೆಲ್ಲ ಮಿಕ್ಸ್ ಆದಮೇಲೆ ಈ ಕಡೆಗೆ ಒಂದು ಕಡೆ ಪ್ಯಾನ್ಗೆ ನೀರಿಟ್ಕೊಂಡು ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನ ತೊಳೆದಿರೋಂಥ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು 5-10 ಮಿನಿಟ್ಸನ್ನ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳೋವಂಥದ್ದು. ಸ್ವಲ್ಪ ಬೆಂದರೆ ಸಾಕು. ಸೊ ಅದನ್ನ ಎತ್ತಿಟ್ಕೊಂಡು ಆ ನೀರನ್ನ ವೇಸ್ಟ್ ಮಾಡ್ತಾ ಅದನ್ನು ರುಬ್ಬೋದಕ್ಕೆಲ್ಲ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನೀಟಾಗಿ ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು. ಈ ಕಡೆ ಪ್ಯಾನ್ಗೆ ಎಣ್ಣೆ, ಪಲಾವ್ ಎಲೆ, ಒಂದು ಸ್ವಲ್ಪ ಜೀರಿಗೆ, ರುಬ್ಬಿರೋ ಮಸಾಲ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಈ ಕಡೆ ಪನ್ನೀರ್ಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡೋವಂಥದ್ದು. ಮೊದಲೇ ಕಲಸಿಟ್ಟಿರುವಂಥ ಚಪಾತಿ ಹಿಟ್ಟನ್ನ ನೀಟಾಗಿ ನಮಗೆ ಎಷ್ಟು ಸ್ವಲ್ಪ ಸೈಜ್ ಬೇಕು ಆ ಸೈಜಲ್ಲಿ ಎಲ್ಲನೂ ನೀಟಾಗಿ ಉಂಡೆ ಮಾಡಿ ಇಟ್ಕೊತಿದ್ದೀನಿ. ಬೆಳಗ್ಗೆ ಎಷ್ಟೇ ಕೆಲಸ ಇದ್ರೂ ಚಪಾತಿ ಇದ್ರಂತೂ ಕೆಲಸ ಬೇಗ ಆಗೋದೇ ಇಲ್ಲ. ಅದಕ್ಕೋಸ್ಕರ ಎಲ್ಲ ಲಟ್ಟಿಸಿ ಬೇಯಿಸಿದ್ರೆ ಮುಗೀತು. ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.